ಆದರೂ 2026 ಅವ್ರಿಗೆ ಒಳ್ಳೆ ವರ್ಷ. ಯಾಕೆಂದರೆ ನ್ಯೂಮರಾಲಜಿ ಪ್ರಕಾರ ಚಂದ್ರನಿಗೆ ಸಪೋರ್ಟ್ ಇರ್ತಕ್ಕಂಥದ್ದೇ ಸೂರ್ಯನಿಂದ. 1 ಅಂದರೆ ಸೂರ್ಯ ಇಲ್ಲಿ 2026. ಸೊ ಎರಡನೇ ಅವ್ರಿಗೆ ಸಪೋರ್ಟು ತುಂಬ ಚೆನ್ನಾಗಿರುತ್ತೆ. ಮುಂದಿನ ವರ್ಷ ವಿಶೇಷವಾಗಿ ಸಾಕಷ್ಟು ಹೊಸ ಹುರುಪು ಬರುತ್ತೆ. 2026ಕ್ಕೆ ಹೊಸ ಹುರುಪು 2ನೇ ತಾರೀಕು ಹುಟ್ಟಿದವ್ರಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಅವ್ರಿಗೆ ಏನಂತಾರೆ ಚೈತನ್ಯ ಅಂತ ನಾವು ಕರಿತೀವಿ ಬರುತ್ತೆ. ಯಾರ್ಯಾರಿಗೆ ಹೊಸ ಆವಿಷ್ಕಾರಗಳು ಹೊಸ ಯೋಜನೆಗಳು ಮಾಡಬೇಕು ಅಂತ ಅವ್ರಿಗೆ ಈ 2ನೇ ನಂಬರ್ ಅವ್ರಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ವರ್ಷವಾಗಿರುತ್ತೆ. ಹಾಗೆ ಇದರಲ್ಲಿ ಕೆಲವು ತಿಂಗಳಿಗೂ ಮಾತ್ರ ಹುಷಾರಾಗಿರಬೇಕು. ಜೂನ್ ಮಂತಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಅದು ಸಾಧಾರಣವಾಗಿ ಹೆಚ್ಚಿಗೆ ಇಲ್ಲ. ಯಾಕಂದರೆ ವರ್ಷ ಚೆನ್ನಾಗಿದೆ ಅಂದಮೇಲೆ ನಾವು ಅದಕ್ಕೆ ನೆಗೆಟಿವ್ ಬರೋದಿಲ್ಲ. ಅಲ್ಲಿ ಚೆನ್ನಾಗಿಲ್ಲ ಅಂದಾಗ ಏನೇನು ಚೆನ್ನಾಗಿಲ್ಲ ಅಂತ ನೋಡ್ಬೋದು. ಹಾಗೆ ಇವ್ರದ್ರಲ್ಲಿ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು 2026 ಭಾಳ ಅದ್ಭುತವಾಗಿರುತ್ತೆ. ಹಾಗೆ ಸ್ವಲ್ಪ ಜೂನ್ ಜುಲೈಯಲ್ಲಿ ಒಂದು ಸ್ವಲ್ಪ ಒಂದು ಸಣ್ಣ ಆಕ್ಸಿಡೆಂಟು ಅಥವಾ ಒಂದು ಸಣ್ಣ ಏಟ್ ತಿಂತಕ್ಕಂಥ ಅಥವಾ ಒಂದು ಕಾಯಿಲೆ ವಿಚಾರದಲ್ಲಿ ಏನೋ ಒಂದು ಸ್ವಲ್ಪ ಸಫರಿಂಗ್ ಟು ದಿ ಹೆಲ್ತ್ ಅಂತ ನಾವು ಕರಿತೀವಿ ಅದನ್ನು. ಹಾಗೆ ಈ ಒಂದು 7ನೇ ತಾರೀಕು ಬಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಚಿಂತನೆ ಆ ತಿಂಗಳು ಮಾತ್ರ ಸ್ವಲ್ಪ ವರ್ಷದಲ್ಲಿ ಇರುತ್ತೆ. ಯಾಕಂದರೆ ಅಲ್ಲಿ ಒಂದು ಜುಲೈಯಲ್ಲಿ ಒಂದು ಕಾಂಬಿನೇಷನ್ ಸ್ವಲ್ಪ ಚೇಂಜ್ ಆಗುತ್ತೆ. ಅಲ್ಲಿ ಮಂತ್ಲಿ ಚೇಂಜ್ ಆಗುತ್ತೆ. ಈ ನಂಬರ್ಸ್ ನಾವು ಆ್ಯಡ್ ಮಾಡ್ಕೊಂಡಾಗ ಮಂತ್ಲಿ ಚೇಂಜ್ ಆಗುತ್ತೆ. ಹಾಗೆ ಅದೇ ವಿಚಾರದಲ್ಲಿ ಇವರಿಗೆ ಮತ್ತೆ ಆಗಸ್ಟಲ್ಲಿ ಮತ್ತೆ ಚೇತರಿಕೆ ಬಂದು ತುಂಬ ಪವರ್ಫುಲ್ಲಾಗಿರ್ತಕ್ಕಂಥ ಒಂದು ತಿಂಗಳಾಗಿರುತ್ತೆ ಓವರಾಲ್ ಎಲ್ಲ. ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಸಾಧಾರಣವಾಗಿದೆ. ವರ್ಷಾಂತ್ಯಕ್ಕೆ ಎಂಡಾಗಿ ಅವರು ತುಂಬ ಅದ್ಭುತವಾಗಿ ನೆಮ್ಮದಿಯಾಗಿ ಇರ್ತಕ್ಕಂಥದ್ದು ಬರುತ್ತೆ. ಇವ್ರು ಏನು ಮಾಡ್ಬೋದು ಅಂತಂದರೆ ಈ 8ನೇ ತಾರೀಕು ಜನವರಿ 8ನೇ ತಾರೀಕು ಶನಿವಾರ ಬರ್ತದೆ. ಹುಣ್ಣಿಮೆ ಇರ್ತಕ್ಕಂಥದ್ದು. ಹುಣ್ಣಿಮೆಯ ದಿವಸ ಬೆಳಿಗ್ಗೆ ಈ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ಯಂತ್ರವನ್ನು ಒಂದು ಹಾಳೆಯಲ್ಲಿ ಬ್ಲೂ ಕಲರ್ ಇಂಕಲ್ಲಿ ಬರಿಬೇಕು. ಬ್ಲೂ ಕಲರ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಂಬರ್ 1 ಇಲ್ಲ, 2ರಿಂದ ಶುರುವಾಗಿದೆ. 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ, 7 ಇದೆ, 8 ಇದೆ, 9 ಇದೆ, 10 ಇದೆ. ಇದು ವಿಶೇಷ ಏನು ಅಂತಂದರೆ ಹೇಗೆ ಟೋಟಲ್ ಮಾಡಿದ್ರೂ ಕೂಡ 18 ಬರುತ್ತೆ. ಅಂದರೆ 2ರಿಗೆ ಬಲ 18, 18 ಅಂದರೆ ಈ ಶನಿಯ ಒಂದು ಟೆಂಪರ್ಮೆಂಟು ಸಮಾಧಾನ, ಸೂರ್ಯನ ಒಂದು ಶಾಖ ಇವ್ರಿಗೆ ಬರಬೇಕು. ಯಾಕಂದರೆ 2 ಸ್ವಲ್ಪ ವೀಕು. ತುಂಬ ಜನ ಆಟ ಆಡಿಸ್ಬಿಡ್ತಾರೆ 2ನೇ ತಾರೀಕು ಹುಟ್ಟಿರೋರಿಗೆ. ನೋಡಿದ್ದೀನಿ ನಾನು 2ನೇ ತಾರೀಕು ಸೀರೀಸಲ್ಲಿ ಹುಟ್ಟಿರೋರಿಗೆ ಬರೀ ಆಟ ಆಡ್ಸೋದೇ ಜಾಸ್ತಿ.